ನನ್ನ ಹೆಸರು ಜಗದೀಶ್ ರೆಡ್ಡಿ, ಮಧೇಪುರದ KPCC ಕಡೆಯಿಂದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮನ್ಸೂರ್ ಸಾಹೇಬ್ ಅವರ ಎಲೆಕ್ಷನ್ಗೆ ತುಂಬ ಹೋರಾಟ ಮಾಡಿದ್ದೆ. ಅದಕ್ಕೆ ಮತ್ತು ತುಂಬ ಲಾಂಗೆಸ್ಟ್ ಸರ್ವಿಂಗ್ ಕಾಂಗ್ರೆಸ್ ಮೆಂಬರ್ ನಾನು. ಇವತ್ತು ಮನ್ಸೂರ್ ಸರ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇವತ್ತು ಅವರ ಕಚೇರಿಗೆ ಬಂದಿರ್ತೇನೆ. ಸಾಹೇಬರು ತುಂಬ ಶಿಸ್ತಿನಿಂದ ಕಟ್ಟುನಿಟ್ಟಾಗಿ ಮಧೇಪುರದ ಕಡೆ ಗಮನ ಹರಿಸಿ ಮಧೇಪುರದ ಏನು ಇವತ್ತು ಮೊರಾಲಿಟಿ ಕಳ್ಕೊಂಡಿದ್ದಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅದನ್ನು ಮಿಸ್ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮಗೆ ಶಕ್ತಿ ತುಂಬಿದ್ದಾರೆ. ಸೊ ಅಂಥ ಲೀಡ್ರ್ ಒಬ್ಬರು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸುದೈವ. ಅವ್ರಿಗೆ 100 ವರ್ಷ ಆಯುಸ್ಸು ದೇವರು ಕೊಡಲಿ ಅಂತ, ಮತ್ತು ಶೀಘ್ರವಾಗಿ ಅಧಿಕಾರ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ. ದೇಶದಲ್ಲಿ ನಿನ್ನೆ ನೀವು ನೋಡಿದ್ದೀರಾ, ರಾಹುಲ್ ಗಾಂಧಿ ಅವರು ಹರಿಯಾಣ ವೋಟ್ ಚೋರಿ ಬಗ್ಗೆ ಮಾತಾಡಿದ್ದಾರೆ. ಪ್ರೆಸೆಂಟೇಷನ್ ಹರಿಯಾಣ ಇದು ಮಹಾದೇವಪುರನಲ್ಲಿ ಏನಾಯಿತು ಅದೇ ಥರ, ಮಹಾದೇವಪುರ ಅಲಂದ್ ಏನಾಯಿತು ಅದೇ ಥರ ಹರಿಯಾಣದಲ್ಲಿ ಆಗಿದೆ. ಹರಿಯಾಣದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನೋಡಿದ್ರೆ ನೀವು ಬ್ಯಾಲೆಟ್ ವೋಟ್, ಪೋಸ್ಟಲ್ ವೋಟ್ ಬರುವಾಗ ನಮ್ಮ ಲೀಡ್ ಇಟ್ಟಿದ್ದು 73 ಕಾನ್ಸ್ಟಿಟ್ಯೂನ್ಸೀಸ್, BJP 70. ಅಲ್ಲಿನೂ 25 ಲಕ್ಷ ವೋಟು ಚೋರಿ ಮಾಡಿದ್ದಾರೆ. ಫೇಕ್ ವೋಟ್ಸ್, ಡೂಪ್ಲಿಕೇಟ್ ವೋಟ್ಸ್ ಆ್ಯಂಡ್ ಬಲ್ಕ್ ವೋಟ್ ಅಲ್ಲಿ. ಮತ್ತು ಫಾರ್ಮ್ 6 ಡೀಟೇಲ್ಸ್ ಕೊಟ್ಟಿಲ್ಲ ಎಲೆಕ್ಷನ್ ಕಮಿಷನ್. ಫಾರ್ಮ್ 7 ಮಹಾದೇವಪುರ ಆದಮೇಲೆ ಎಲೆಕ್ಷನ್ ಕಮಿಷನ್ ಫಾರ್ಮ್ 6, ಫಾರ್ಮ್ 7 ಡೀಟೇಲ್ಸ್ ಕೊಡ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಓಪನ್ಲಿ BJP ಜೊತೆ ಸೇರಿ BJPಗೆ ಇದರಲ್ಲಿ ಸಹಾಯ ಮಾಡ್ತಾಯಿದೆ ಈ ವೋಟ್ ಚೋರಿ. ಅದೇ ಥರ ಯಾವ ಸ್ಟೇಟ್ನಲ್ಲಿ SIR ಎಲೆಕ್ಷನ್ ಗೋಯಿಂಗ್ ಸ್ಟೇಟ್ನಲ್ಲಿ 6 ಮಂತ್ಸ್ ಎಲೆಕ್ಷನ್ SIR ಮಾಡಿದ್ದಾರೆ ಬಿಹಾರ್ನಲ್ಲಿ. ಅಲ್ಲಿ ಅಲಿಗೇಷನ್ ಏನು, 75 ಲ್ಯಾಕ್ ವೋಟರ್ಸ್ ತೆಗ್ದಿದ್ದೀರಾ ನೀವು. ಅದು 75 ಲ್ಯಾಕ್ ವೋಟರ್ಸು ಯಾರು ತೆಗ್ದಿದ್ದೀರಾ? ಮೇನ್ಲಿ ಅಪೋಸಿಷನ್ ವೋಟ್ ಬ್ಯಾಂಕ್ ತೆಗ್ದಿದ್ದೀರಾ. ಮತ್ತು ರೀಸನ್ನು ಕೊಟ್ಟಿಲ್ಲ, ಕ್ಲಾರಿಫಿಕೇಷನು ಕೊಟ್ಟಿಲ್ಲ, ಯಾಕೆ ತೆಗ್ದಿದ್ದೀರಾ ಅವರಂತ ಎಲ್ಲ. ಮತ್ತು ಇನ್ನೂ ಏನು ಆಗಿಬಿಡಿದೆ, ಮೇನ್ ಸ್ಟ್ರೀಮ್ ಮೀಡಿಯಾ ಏನು ಇದು ತೋರಿಸ್ತಾ ಇಲ್ಲ, ಏನು ಇಶ್ಯೂಸ್ ತೋರಿಸ್ತಾ ಇಲ್ಲ. ಇದು ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಥ್ರೆಟ್ ಇದೆ ಇವಾಗ. ಸೊ ಇವಾಗ ಕಾಂಗ್ರೆಸ್ಸು ಮತ್ತು ಅಪೋಸಿಷನ್ನು, ನಾಟ್ ಓನ್ಲಿ BJP, ಎಲೆಕ್ಷನ್ ಕಮಿಷನ್ಗೂ ಫೈಟ್ ಮಾಡ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಸರ್? ಬಿಹಾರ ಎಲೆಕ್ಷನ್ಸ್ ಆಗ್ಬೋದು, ಅದಾದಮೇಲೆ ನೆಕ್ಸ್ಟು ನಮ್ಮ ತಮಿಳ್ನಾಡುಗೂ ಅಷ್ಟೇ, ಇನ್ನೇನು ಮೇಗೆ ತಮಿಳ್ನಾಡಲ್ಲಿ ಎಲೆಕ್ಷನ್ ಇದೆ, ಒರಿಸ್ಸಲ್ಲಿ ಕೂಡ ಇದೆ. ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಸೋಮೋಟೋ ಕಾಗ್ನಿಸೆನ್ಸ್ ತಗೊಂಡು ಇದ್ರ ಬಗ್ಗೆ ಏನಾದರೂ ತೀರ್ಮಾನ ತಗೊಳ್ಬೇಕು. ಇನ್ನೊಂದು ನೋಡಿ, ಜನರಿಗೆ ಒಂದೇ ಪ್ರಾಪರ್ಟಿ ಇರೋದು ಅವ್ರ ಮತ. ಮತ್ತು ಜನರು ಜನ ಏನಿದ್ದಾರೆ ಅವರು ಒಂದು ತೀರ್ಮಾನ ಮಾಡಬೇಕು, ಅವರು ಒಂದು ಸಾಹಸ ಮಾಡಬೇಕು, ಎಲ್ಲ ಚೋರಿ ಆಗಬಾರ್ದು ಅಂತ. ಅದಕ್ಕೆ ಎಲ್ಲ BJP ಅಗೇನ್ಸ್ಟ್ ವೋಟ್ ಮಾಡಬೇಕು. ಬಿಕಾಸ್ BJP ದೇಶ ಹಿತದಲ್ಲಿ ಒಳ್ಳೆ BJPಗೆ ವೋಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇಲ್ಲ, ಸರಿ ದೇಶಕ್ಕೆ ಪ್ರಾಬ್ಲಮ್. ಸರ್, ನೀವು MP ಎಲೆಕ್ಷನಲ್ಲಿ ಕೆಲವೇ ಮತ ಅಂತರದಲ್ಲಿ ನೀವು ಸೋಲ್ತೀರಿ. ಅಂದರೆ ಈ ಒಂದು ಪ್ರಕರಣ ಬಂದ ಮೇಲೆ, ಈ ಒಂದು ಪ್ರಕರಣದಿಂದ ದೊಡ್ಡ ಮಟ್ಟದಲ್ಲೇ ದೇಶದಲ್ಲೇ ಒಂದು ಸಂಚಲನ ಮೂಡಿಸ್ತು. ಸೊ ನ್ಯಾಷನಲ್ ನ್ಯೂಸ್ ಆಯಿತು, ದೊಡ್ಡ ಮಟ್ಟದ ಒಂದು ಸಂಚಲನ ಕ್ರಿಯೇಟ್ ಆಯಿತು. ಸೊ ಇಲ್ಲ ಅಂದಿದ್ರೆ ನೀವು ಗೆಲ್ತಾ ಇದ್ರಿ, ಅಂದರೆ ಆ ಒಂದು ಇದೆಲ್ಲ ನೋಡಿದಾಗ. ಸೊ ಅದ್ರ ಬಗ್ಗೆ ಅಂದರೆ ನೀವು ಹೆಂಗೆ ಭೇದಿಸ್ತೀರೋ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಮತ್ತೆ ಹೆಂಗೆ ನೋಡಿ, ನಾನು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಎಲೆಕ್ಷನ್ ಕಮಿಷನ್ಗೆ ಮಹಾದೇವಪುರ ಬಗ್ಗೆ. ಇನ್ನೂ ಎಲೆಕ್ಷನ್ ಕಮಿಷನ್ ಏನು ರಿಪ್ಲೈ ಮಾಡಿಲ್ಲ. ಎಲೆಕ್ಷನ್ ಕಮಿಷನರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಮಹಾದೇವಪುರ ಬಗ್ಗೆ ಮಾತಾಡಿದ್ರೆ ಅವರು ಏನು ಆ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ. ಇದು ಎಲ್ಲ ಕಡೆ ಬ್ಲಾಕ್ ಮಾಡ್ತಾ ಇದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಡ್ವಾಂಟೇಜ್ ತಗೊಂಡು ಜನರಿಗೆ ಡಿಸ್ಅಡ್ವಾಂಟೇಜ್ ಮಾಡ್ತಾರೆ. ಅವರು ಒಂದು ದಿವಸ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಏನು ಮಾಡಿಲ್ಲ. ಇದು ಒಂಥರ ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ವೋಟ್ ಚೋರಿ. ಮತ್ತು ನೀವು ನೋಡಿದ್ದೀರಾ, ಎಲೆಕ್ಷನ್ PC ಮೋಹನ್ ಅವ್ರು ಗೆದ್ದರು ಮೋಸದಿಂದ. ಮತ್ತು ಇವಾಗ ಎಲ್ಲಿ ಕಾಣ್ತಾ ಇದ್ದಾರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೇಳಿ ನೋಡಿ ಸರ್. ಈಗ ಅದು ಕೋಲಾರಲ್ಲೂ ಇದೇ ಥರ ಇನ್ಸಿಡೆಂಟ್ ಆಗಿದೆ, ಮರು ಮತ ಎಣಿಕೆ ಆಯಿತು. ಆ ಥರ 6 ಕಾನ್ಸ್ಟಿಟ್ಯೂನ್ಸಿ ಎಫೆಕ್ಟ್ ಆಗಿದೆ. ಬ್ಯಾಂಗ್ಳೂರ್ ಸೆಂಟ್ರಲ್ ಎಫೆಕ್ಟ್ ಆಗಿದೆ, ಕೋಲಾರ ಎಫೆಕ್ಟ್ ಆಗಿದೆ, ಬಾಗಲಕೋಟೆ ಎಫೆಕ್ಟ್ ಆಗಿದೆ, ಬಿಜಾಪುರ ಎಫೆಕ್ಟ್ ಆಗಿದೆ, ಚಿತ್ರದುರ್ಗ ಎಫೆಕ್ಟ್ ಆಗಿದೆ.
ಅಲಿ ಖಾನ್ ಅವರು ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಆಲ್ಮೋಸ್ಟ್ ಇವತ್ತೊಂದು ಹುಟ್ಟುಹಬ್ಬದ ಹಿನ್ನೆಲೆಯಿಂದಾಗಿ ಆಲ್ಮೋಸ್ಟ್ ಅವರ ಅಭಿಮಾನಿಗಳು, ಹಿತೈಷಿಗಳು, ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಬಂದು ಅವರ ಒಂದು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ರು. ಆಲ್ಮೋಸ್ಟ್ ದೇಶಾದ್ಯಂತ ಒಂದು ಇಶ್ಯೂ, ನ್ಯಾಷನಲ್ ಇಶ್ಯೂನ ರೇಸ್ ಮಾಡೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಸಂಚಲನ ಮೂಡಿಸಿದಂತ ನಾಯಕರಂತಾನೆ ಹೇಳ್ಬೋದು. ಅವರ ಒಂದು ಹುಟ್ಟುಹಬ್ಬ ನಮ್ಮ ಚಾನೆಲ್ ವತಿಯಿಂದ ಅವ್ರಿಗೆ ಶುಭಾಶಯ ತಿಳಿಸ್ತೇವೆ. ಸೊ ಒನ್ಸ್ ಮೋರ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅವ್ರಿಗೆ ಭಗವಂತ ಇನ್ನ ಹೆಚ್ಚು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರಿಗೆ ಸಿಗಲಿ. ಯಾಕಂದ್ರೆ ಎಲ್ಲಾ ದೊಡ್ಡ ಅತಿರಥ ಮಹಾರಥ ನಾಯಕರೆಲ್ಲ ಅವರ ಒಂದು ಗಮನ ಸೆಳೆದಿದ್ದಾರೆ. ಸೊ ಅಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ ಇಷ್ಟು ದೊಡ್ಡ ಮಟ್ಟದ ಒಂದು ಓಟ್, ಇಷ್ಟು ದೊಡ್ಡ ಮಟ್ಟದ ಜನರ ಆಶೀರ್ವಾದ ಪಡೆದಂತ ಒಂದು ಮಹಾನ್ ನಾಯಕ ಅಂತಾನೆ ಹೇಳ್ಬೋದು. ಮುಂಬರುವ ರಾಜಕೀಯ ಜೀವನ ದೊಡ್ಡ ಮಟ್ಟದಲ್ಲಿ ಸಾಗತ್ತೆ ಅನ್ನೋ ಒಂದು ನಿರೀಕ್ಷೆ, ಮತ್ತೆ ಸುಮಾರು ಜನರಲ್ಲಿ ಆ ಒಂದು ಅಭಿಪ್ರಾಯ, ಮತ್ತೆ ಸಾರ್ವಜನಿಕ ವಲಯದಲ್ಲೂ ಅಷ್ಟೇ ತುಂಬಾ ಬೇಗ ಸಿಗುವಂತಹ ಪರ್ಸನ್ ಏನೇ ಕಷ್ಟ ಇದ್ರು, ಏನೇ ಇದ್ರು ರೀಚಬಲ್ ಆಗ್ತಾರೆ, ಏನೇ ಇದ್ರು ಮಾತಾಡ್ತಾರೆ, ಸ್ಪಂದಿಸ್ತಾರೆ ಅನ್ನೋ ಒಂದು ಒಪಿನಿಯನ್ ಕೂಡ ನಿಮ್ಮ ಮೇಲೆ ಇದೆ ಸರ್. ಒಟ್ಟಾರೆಯಾಗಿ ಫೈನಲ್ ಒಂದು ಮಾತು ಎಲ್ಲ ನನ್ನ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ನನಗೆ ಬಂದು ವಿಶ್ ಮಾಡಿದ್ದೀರಾ, ಧನ್ಯವಾದಗಳು. ಆ್ಯಂಡ್ 24 hours ತಮ್ಮ ಸೇವೆಯಲ್ಲಿ ನಾನಿದ್ದೀನಿ. ಥ್ಯಾಂಕ್ ಯು ಸರ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.